ಮಕ್ಕಳು ಏನು ಮಾಡ್ತಾರೆ ಅಂದರೆ ಮ್ಯಾಕ್ಸಿಮಮ್ ಮಕ್ಕಳು ಮ್ಯಾಥ್ಸನ್ನು ಬೈಹಾಟ್ ಮಾಡೋಕ್ಕೆ ಹೋಗ್ತಾರೆ ಸರ್. ಮ್ಯಾಥ್ಸನ್ನು ಬೈಹಾಟ್ ಮಾಡ್ಬರ್ತಾರೆ ಯಾವತ್ತೂ ಕೂಡ. ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಯಾವತ್ತೂ ಬೈಹಾಟ್ ಮಾಡಿದ್ರೆ ನೀವು ಪಾಸು ಆಗಲ್ಲ ಸರ್, ಕಷ್ಟ ಇದೆ ಪಾಸ್ ಆಗೋದು ಕೂಡ. ಏನಕ್ಕಂದ್ರೆ ಬೈಹಾಟ್ ಮಾಡೋಕೆ ಹೋಗ್ತೀರಾ, ಈಗ ಮ್ಯಾಥ್ಸಲ್ಲಿ -5 ಬರೀಬೇಕು, ಬೈಹಾಟ್ ಮಾಡಿರ್ತಾನೆ ಇವನು +5 ಬರ್ದಿರ್ತಾನೆ ಆನ್ಸರು. ಕ್ಯಾಲ್ಕುಲೇಷನ್ ಪೂರ್ತಿ ರಾಂಗ್ ಆಗೋಗುತ್ತೆ, ಆನ್ಸರೇ ತಪ್ಪು, ಬೈಹಾಟ್ ಮಾಡಿದ್ದಾನೆ. ತುಂಬ ಮಕ್ಕಳು ಮಾಡಿದ್ದಾರೆ ಸರ್, ಈಗಲೂ ಕೂಡ ತುಂಬ ಜನ ಮಾಡ್ತಿದ್ದಾರೆ. ಎಲ್ಲ ಸ್ಟೆಪ್ಸ್ ರಾಂಗ್ ಇರುತ್ತೆ, ಲಾಸ್ಟಲ್ಲಿ ಫೈನಲ್ ಆನ್ಸರ್ ಕರೆಕ್ಟು. ಏನಕ್ಕೆ ಬೈಹಾಟ್ ಮಾಡಿದ್ದಾರೆ. ಸೊ ಬೈಹಾಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮ್ಯಾಥ್ಸಲ್ಲಿ ಮಾರ್ಕ್ಸ್ ಬರಲ್ಲ. ಈವನ್ ಇನ್ ಸೈನ್ಸ್ ಅಷ್ಟೇ. ಮ್ಯಾಥ್ಸ್ ಯಾವತ್ತೂ ಕೂಡ ನಾವು ಕಾನ್ಸೆಪ್ಟನ್ನು ತಿಳ್ಕೊಬೇಕು ಸರ್. ಫಸ್ಟು ಕಾನ್ಸೆಪ್ಟ್ ಮೇಲೆ ವ್ಯಾಲ್ಯೂ ಚೇಂಜ್ ಮಾಡಿ ಅವ್ನು ಕ್ವಶನ್ ಕೇಳೋಂಥದ್ದು. ಈವನ್ ನಾನು ಇವತ್ತು ಹೇಳ್ತಿದ್ದೀನಲ್ಲ, ಬೋರ್ಡ್ ಎಕ್ಸಾಮ್ಗೆ ಏನು ಬರುತ್ತೆ ಅಂತ ಯಾರೂ ಕೂಡ ಗೆಸ್ ಮಾಡೋಕ್ಕಾಗಲ್ಲ. ಮ್ಯಾಥ್ಸ್ ಮತ್ತು ಸೈನ್ಸಲ್ಲ, ಮ್ಯಾಥ್ಸಲ್ಲಿ ಸ್ಪೆಷಲಿ ಇದ್ದೇ ಪ್ರಾಬ್ಲಮ್ 2 + √3 ಅಂತಾನೆ ಕೇಳ್ತಾನೆ ಅಂತ ಹೇಳೋಕ್ಕಾಗಲ್ಲ. 3 + √5 ಕೇಳ್ಬೋದು, ಬಟ್ ಕಾನ್ಸೆಪ್ಟ್ ಒಂದೇ. ಕಾನ್ಸೆಪ್ಟ್ ಒಂದು ತಿಳ್ಕೊಬಿಟ್ಟಿದ್ರೆ ಯಾವುದೇ ಕ್ವಶನ್ ಕೇಳಲಿ ಅವನು ಯಾವ ಥರ ವ್ಯಾಲ್ಯೂ ಚೇಂಜ್ ಮಾಡಿಕೊಟ್ಟಿದ್ರು ಆರಾಮಾಗಿ ಬರಿಬೋದು.